ಹೆಲೋ ಗಾಯ್ಸ್, ನಾವು ಈಗ ಮಲ್ಪೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ಫ್ರೆಶ್ ಹಾಗೂ ಒಳ್ಳೆ ಮೀನನ್ನು ಆರಿಸಿ ತೆಗೆದುಕೊಂಡು ಬರಲು ಬಂದಿದ್ದೇವೆ. ಬೆಳಿಗ್ಗೆ ಬೇಗನೆ ಎದ್ದು ಸೀದಾ ನಾವು ಬಂದಿರೋದು ಮಲ್ಪೆ ಬಂದರಿಗೆ. ಇಲ್ಲಿ ಮುಂಜಾನೆ 3 ಗಂಟೆಗೆ ಇವರ ದಿನಚರಿ ಶುರುವಾಗುತ್ತದೆ. ನಾವು ಇಲ್ಲಿ ತಲುಪುವಾಗ ಸರಿಸುಮಾರು 6 ಗಂಟೆ ಆಗಿತ್ತು. ಆಗಲೇ ಇಲ್ಲಿ ಬೋಟ್ಗಳು ಮೀನನ್ನು ಸೆರೆ ಹಿಡಿದು ಬಂದು ಬಂದರನ್ನು ತಲುಪಿದ್ದವು. ನಾವಿಲ್ಲೇ ಸ್ವಲ್ಪ ಹೊತ್ತು ಬಂದರನ್ನು ಸುತ್ತಿ ಸಮಯವನ್ನು ಕಳೆದೆವು. ಮಲ್ಪೆ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕರಾವಳಿಯ ಭಾಗದ ಪ್ರಮುಖ ಸ್ಥಳಗಳಲ್ಲಿ ಇದು ಒಂದು. ಮೀನುಗಾರಿಕೆ ಕಣ್ಣಿಗೆ ಕಾಣುವಷ್ಟು ಸುಲಭದ ಕೆಲಸವಲ್ಲ. ಜೀವ ಮತ್ತು ಜೀವನದ ನಡುವಿನ ಸೆಣಸಾಟ. ಸಮುದ್ರದ ಅಲೆಗಳ ಜೊತೆ ಹೋರಾಡಿ ಬಲೆಯನ್ನು ಬೀಸಿ ಮೀನುಗಳನ್ನು ಹಿಡಿಯುವುದು ಒಂದು ಕಲೆಯೇ ಸರಿ. ಹಾಗೋ ಹೀಗೋ ಬಂದರಿನ ಎಲ್ಲ ಜಾಗಗಳನ್ನು ತಿರುಗಿ ಮೀನು ಮಾರುವ ಹೆಂಗಸರ ಬಳಿ ವಾದ ಪ್ರತಿವಾದಗಳನ್ನು ನಡೆಸಿ ಕೊನೆಗೆ ಕೊಕ್ಕರ್ ಅನ್ನುವ ತುಂಬ ರುಚಿಕರವಾದ ಮೀನನ್ನು ಆರಿಸಿ ತಂದೆವು. ಇವತ್ತು ನಾವು ರುಚಿಕರವಾದ ಬಾಳೆ ಎಲೆಯ ಸ್ಟೀಮ್ ಫಿಶ್ ಫ್ರೈ ಅನ್ನು ಮಾಡಲಿದ್ದೇವೆ. ಮೊದಲಿಗೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುವ. ಈ ಮೀನಿನ ಸ್ಕಿನ್ ಅನ್ನು ತೆಗಿಬೇಕು, ಇಲ್ಲವಾದರೆ ಅದು ಫ್ರೈ ಮಾಡಿದಾಗ ಅಷ್ಟು ರುಚಿಕರವಾಗುವುದಿಲ್ಲ. ಈಗ ಫ್ರೈಗೆ ಬೇಕಾಗುವ ಎಲ್ಲ ಮಸಾಲೆಗಳನ್ನು ಮಿಕ್ಸ್ ಮಾಡುವ. ಇಲ್ಲಿ ನಾವು ತೇಜು ಫಿಶ್ ಫ್ರೈ ಮಸಾಲ ಮತ್ತು ಬಫತ್ ಮಸಾಲವನ್ನು ಜಾಸ್ತಿ ಬಳಸಿದ್ವಿ. ಯಾಕಂದರೆ ಬಫತ್ ಮಸಾಲ ಫ್ರೈನ ರುಚಿಯನ್ನು ಜಾಸ್ತಿಗೊಳಿಸುತ್ತೆ. ಹೆಚ್ಚಾಗಿ ಬಫತ್ ಮಸಾಲವನ್ನು ಪೋರ್ಕ್ ಹಾಗೂ ಮಟನ್ ಪದಾರ್ಥಗಳಿಗೆ ಬಳಸ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ಅಡುಗೆಗೆ ಇದನ್ನು ಬಳಸ್ತೇವೆ. ಈಗ ರೆಡಿ ಮಾಡಿದ ಮಸಾಲವನ್ನು ಚೆನ್ನಾಗಿ ಮೀನಿಗೆ ಹಚ್ಚಿ ಆನಂತರ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲು ಬಿಡಬೇಕು. ರಾತ್ರಿಯ ಸಮಯ, ಹನಿ ಹನಿ ಮಳೆ, ತಂಪಾದ ಗಾಳಿ ಬೀಸ್ತಾ ಇದೆ. ಈ ವೆದರ್ನಲ್ಲಿ ತೋಟದಲ್ಲಿ ಫ್ರೆಂಡ್ಸ್ ಜೊತೆ ಅಡುಗೆ ಮಾಡಿ ತಿಂತಾ ಇದ್ರೆ ಆ ಮಜಾನೇ ಬೇರೆ. ಮಸಾಲೆ ಹಾಕಿ ಮೀನನ್ನು ಮ್ಯಾರಿನೇಟ್ ಆಗಲು ಇಟ್ಟಿದ್ದೇವೆ. ಈಗ ಬೆಂಕಿ ಮಾಡಲಿಕ್ಕೆ ಸೌದೆ ಒಟ್ಟು ಮಾಡಿ ಬೆಂಕಿಯನ್ನು ಹಚ್ಚಿ ಅಡುಗೆಯನ್ನು ಶುರು ಮಾಡುವ ಬನ್ನಿ. ಬೆಂಕಿ ಹಚ್ಚಿದ್ದಾಯಿತು. ಈಗ ಬೆಂಕಿಯಲ್ಲಿ ಬಾಳೆ ಎಲೆಯನ್ನು ಬಿಸಿ ಮಾಡಿಕೊಳ್ಳುವ. ಯಾಕಂದರೆ ಬಾಳೆ ಎಲೆಯನ್ನು ಬಿಸಿ ಮಾಡಿದಾಗ ಅದನ್ನು ಸುತ್ತುವಾಗ ಎಲೆ ಹರಿಯುವುದಿಲ್ಲ ಮತ್ತು ತುಂಬ ಸಾಫ್ಟ್ ಆಗುತ್ತದೆ. ಬನಾನಾ ಲೀಫ್ ಸ್ಟ್ರೀಮ್ಡ್ ಫಿಶ್ ಫ್ರೈ ಅಂದರೆ ಬಾಳೆ ಎಲೆ ಮೇಲೆ ಮಸಾಲೆ ಹಾಕಿದ ಮೀನನ್ನು ಇಟ್ಟು ಅದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಆಮೇಲೆ ಸಿಲ್ವರ್ ಫಾಯಿಲ್ ಪೇಪರಿಂದ ಅದನ್ನು ಸುತ್ತಿ ಒಂದು ಉಂಡೆಯ ಆಕಾರದಲ್ಲಿ ಮಾಡಿಕೊಳ್ಳಬೇಕು. ನಂತರ ಅದನ್ನು ಬೆಂಕಿಯ ಅಡಿಯಲ್ಲಿ ಇಟ್ಟು 20 ನಿಮಿಷ ಆ ಬೆಂಕಿಯಲ್ಲಿ ಬೇಯಿಸಬೇಕು. ಸಿಲ್ವರ್ ಫಾಯಿಲ್ ಹೀಟಾಗಿ ಒಳಗಿನ ಮೀನು ಮತ್ತು ಮಸಾಲ ಚೆನ್ನಾಗಿ ಸ್ಟೀಮ್ನಲ್ಲಿ ಬೇಯುತ್ತದೆ. ಇದು ತುಂಬ ಬೇಗ ಮತ್ತು ಸುಲಭದ ವಿಧಾನ. ನೀವು ಒಮ್ಮೆ ಟ್ರೈ ಮಾಡಿ.
ಮೀನು ಚೆನ್ನಾಗಿ 20 ನಿಮಿಷ ಬೆಂದಾಯಿತು. ಈಗ ಬೆಂಕಿಯಿಂದ ಅದನ್ನು ಹೊರತೆಗೆದು ಹೇಗಾಗಿದೆ ಎಂದು ನೋಡುವ. ವಾವ್, ಮೀನು ಸಖತ್ತಾಗಿ ಬೆಂದಿದೆ ಹಾಗೂ ಅದರ ಘಮ ಚೆನ್ನಾಗಿ ಬರುತ್ತಿದೆ. ನೀವು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಫ್ರೈ ಮಾಡಿದ್ದಾಯ್ತು. ಈಗ ಅದನ್ನು ತಿಂದು ರುಚಿ ಹೇಗಿದೆ ಅಂತ ನೋಡುವ. ರುಚಿ ಅಂತೂ ನೆಕ್ಸ್ಟ್ ಲೆವೆಲ್. ನಾವು ಮಾಡಿದ್ದು 2 ಫಿಶ್ ಮಾತ್ರ. ಈಗ ಅನ್ನಿಸ್ತಿದೆ ಇನ್ನೂ ಸ್ವಲ್ಪ ಮೀನನ್ನು ಮಾಡಬೇಕಿತ್ತು ಅಂತ. ನಾವು 4 ಜನ ಇದ್ವಿ. ಈ 2 ಮೀನು ಎಲ್ಲಿ ಸಾಕಾಗ್ತದೆ? ಇರ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಮಾಡಿ ತಿನ್ನುವ. ಸರಿ, ಹಾಗಿದ್ರೆ ಇಲ್ಲಿಗೆ ನಮ್ಮ ಈ ವಿಡಿಯೋವನ್ನ ಎಂಡ್ ಮಾಡೋಣ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಸೈನ್ ಆಫ್ ಬೈ ಟೇಲ್ ಆಫ್ ಟ್ರೇಲ್ಸ್.